ನಮಸ್ಕಾರ ವೀಕ್ಷಕರೇ, ಸಿಟಿ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ನಾಗಮ್ನವರು. ವೀಕ್ಷಕರೇ, ಕರ್ನಾಟಕ ಸರ್ಕಾರ ಸಾರಿಗೆ ಇಲಾಖೆಯಿಂದ ಉಪ ಸಾರಿಗೆ ಆಯುಕ್ತರು ಹಾಗೂ ಹಿರಿಯ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ಧಾರವಾಡ ನವನಗರದ ಕಚೇರಿಯಲ್ಲಿ ಶ್ರೀಯುತ ಶ್ರೀಧರ್ ಮಲ್ನಾಡ್ ಅಧಿಕಾರಿಯಾದವರು 1991ರಿಂದ 31/3/2022ರವರೆಗೆ ದಾಖಲಾಗಿರುವ ಸಾರಿಗೆ ಇಲಾಖೆಯ ವಿವಿಧ ಪ್ರಕರಣಗಳ ದಂಡದ ಮೊತ್ತದಲ್ಲಿ 50% ವಿನಾಯಿತಿ ನೀಡಲಾಗಿದೆ. ಈ ಸೌಲಭ್ಯವನ್ನು 21/6/2026ರಿಂದ 10/7/2026ರವರೆಗೆ ಮಾತ್ರ ಲಭ್ಯವಾಗಿದೆ. ವಾಹನ ಮಾಲೀಕರು ಬಾಕಿ ಇರುವ ಅರ್ಹ ಪ್ರಕರಣಗಳನ್ನು ಈ ಅವಧಿಯಲ್ಲಿ ಅರ್ಧ ದಂಡ ಪಾವತಿಸಿ ಇತ್ಯರ್ಥಪಡಿಸಿಕೊಳ್ಳಬೇಕು. ಸಾರ್ವಜನಿಕರಿಗೆ ಈ ವಿಶೇಷ ರಿಯಾಯಿತಿಯ ಪ್ರಯೋಜನ ಪಡೆದುಕೊಳ್ಳಬಹುದಾಗಿದೆ. ನಿಮ್ಮ ವಾಹನಕ್ಕೆ ಸಂಬಂಧಿಸಿದ ದಂಡ ಅಥವಾ ಪ್ರಕರಣ 1/4/1991ರಿಂದ 31/3/2022ರೊಳಗೆ ದಾಖಲಾಗಿದ್ದರೆ 21 ಜೂನ್ 2026ರಿಂದ 10 ಜುಲೈ 2026ರೊಳಗೆ ಪಾವತಿಸಿದರೆ 50% ರಿಯಾಯಿತಿ ಸಿಗುತ್ತದೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು. ಎಲ್ಲರಿಗೂ ನಮಸ್ಕಾರ. ಮಾನ್ಯ ಸರ್ಕಾರದ ಸುತ್ತೋಲೆಯ ಪ್ರಕಾರ ಏನು 91ರಿಂದ 31/3/2022ರವರೆಗೆ ಸಾರಿಗೆ ಇಲಾಖೆಯಿಂದ ದಾಖಲಾದ ಇಲಾಖಾ ಶಾಸನ ಪ್ರಕರಣಗಳಿಗೆ 50% ರಿಯಾಯಿತಿಯ ಆದೇಶವನ್ನು ಹೊರಡಿಸಿರ್ತಾರೆ. ಸದರಿ ಆದೇಶದ ಉಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಒಟ್ಟು ನಮ್ಮಲ್ಲಿ 2700 ಪ್ರಕರಣಗಳು ಬಾಕಿ ಇದ್ದು ಅದರಲ್ಲಿ 1600 ಟೂ ವೀಲರ್ ಪ್ರಕರಣಗಳು ಬಾಕಿ ಇದಾವೆ. 300 ಗೂಡ್ಸ್ ವೆಹಿಕಲ್ ಇದಾವೆ. ಸೊ ಎಲ್ಲರಿಗೂ ಕೂಡ ನಾವು ಈಗ ಚೆಕ್ ರಿಪೋರ್ಟ್ ಇಶ್ಯೂ ಮಾಡಿದ್ವಿ ಮತ್ತು ಯಾರ ಮೊಬೈಲ್ ನಂಬರ್ ಇದೆ ಎಲ್ಲರಿಗೂ ಕೂಡ ಮಾಹಿತಿಯನ್ನ ರವಾನಿಸಿದೀವಿ. ಮತ್ತೆ ನಮ್ಮ ಮಹಾನಗರ ಪಾಲಿಕೆ ಹೊತ್ತು ಏನು ಕಸ ವಿಲೇವಾರಿ ಮಾಡ್ತೀವಿ ಆ ವಾಹನಗಳ ಮೂಲಕ ಕೂಡ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾ ಇದೀವಿ. ಮತ್ತೆ ಎಲ್ಲ ಜನನಿಬಿಡ ಪ್ರದೇಶಗಳಲ್ಲಿ ಕೂಡ ನಾವು ಅದರ ಬಗ್ಗೆ ಪ್ರಚಾರ ಪಡಿಸಿ ಇನ್ನು ಹೆಚ್ಚಿನ ಜನಕ್ಕೆ ತಾವೆಲ್ಲ ತಮ್ಮ ಮಾಧ್ಯಮ ಮುಖಾಂತರ ಯಾರ್ಯಾರು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ ಅವರು ಸದರಿ ಪ್ರಕರಣವನ್ನ ಏನು ನಮ್ಮ 7ನೇ ತಾರೀಕು ಒಳಗೆ ಮುಕ್ತಾಯಗೊಳಿಸ್ಕೊಳ್ಬೇಕಂತ ಹೇಳಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಅದು 50% ವಿನಾಯಿತಿ ಇದೆ. ಎಷ್ಟು ವಾಹನಗಳು ಈಗ ನಿನ್ನೆವರೆಗೂ ಟೋಟಲ್ 6 ವೆಹಿಕಲ್ ರಿಕವರಿ ಆಗಿದ್ದಾವೆ. ಬಟ್ 45,000 ರೂಪಾಯಿ ದಂಡ ವಸೂಲಿ ಆಗಿದೆ. ಇದು ಬರೀ ಧಾರವಾಡ ಅಷ್ಟೇ. ಹುಬ್ಳಿದು ಅವ್ರದ್ದು ಮತ್ತೆ ಅವ್ರದ್ದು ಒಂದು 4,000 ಪ್ರಕರಣಗಳೇನು ಬಾಕಿ ಇದಾವೆ. ಬಟ್ ಎಲ್ಲ ಸೇರಿಸಿ ಒಂದು 7,000 ಪ್ರಕರಣಗಳು ಬಾಕಿ ಇದಾವೆ ನಮ್ಮ ಸಾರಿಗೆ ಇಲಾಖೆ ವತಿಯಿಂದ. ಇದು 7ನೇ ತಾರೀಕು ವರೆಗೂ ಇದೆ. ಜುಲೈ 7ನೇ ತಾರೀಕು ವರೆಗೂ.